ಹರಿ ಓಂ 12ನೇ ಅಧ್ಯಾಯದ 13ನೇ ಶ್ಲೋಕ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖಃ ಕ್ಷಮೀ. ಅಂದ್ರೆ ಭಗವಂತ ನೋಡಿ, ಇದು ಭಕ್ತಿ ಯೋಗ. ಹಾಗಾಗಿ ಭಕ್ತ ಭಕ್ತ ಯಾರು ಯಾರು ಭಕ್ತಿ ಮಾಡ್ತಾರೋ ಭಕ್ತ. ಹಾಗಾದ್ರೆ ಎಂಥ ಭಕ್ತ ನನಗೆ ಪ್ರಿಯನಾದವನು ಅನ್ನೋದನ್ನ ಹೇಳ್ತಿದ್ದಾನೆ. ಭಕ್ತಿ ಮಾಡುವವನು ಭಕ್ತ. ಎಂತಹ ಭಕ್ತ ನನಗೆ ಪ್ರೀತಿ ಪಾತ್ರನಾಗ್ತಾನೆ, ನನ್ನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅನ್ನೋದನ್ನ ಹೇಳ್ತಾ ಇರುವಂಥದ್ದು. ಸರ್ವಭೂತಾನಾಂ ಅದ್ವೇಷ್ಟ, ಯಾರಲ್ಲೂ ದ್ವೇಷ ಮಾಡದೇ ಇರುವಂಥದ್ದು. ಕೆಲವರಿಗೆ ಎಲ್ಲರನ್ನೂ ದ್ವೇಷ ಮಾಡುವಂತ ಸ್ವಭಾವ ಇರುತ್ತೆ. ಹೀಗೆ ಸರ್ವಭೂತಾನಾಂ ಯಾರು ದ್ವೇಷಿಸುವಂತ ವ್ಯಕ್ತಿ ಆಗ್ತಾನೋ ಅವನು ಭಗವಂತನ ಪ್ರೀತಿಗೆ ಪಾತ್ರನಾಗುವುದಿಲ್ಲ. ಇಲ್ಲಿ ಒಂದು ರಾಯರು ಚೆನ್ನಾಗಿ ಅರ್ಥ ಬರೀತಾರೆ. ದ್ವೇಷ ಅಂದ್ರೆ ಬರೀ ಮನಸ್ಸಿಂದ ದ್ವೇಷ ಮಾಡೋದು ಮಾತ್ರ ಅಲ್ಲ, ಅಪ್ರಿಯವನ್ನ ಮಾಡುವವನು ಅಂತ ಅರ್ಥ. ಅಂದ್ರೆ ನೋಡಿ, ಕೆಲವರು ಇರುತ್ತಾರೆ, ನನ್ನ ಜೀವನ ಹಾಳಾದ್ರೂ ಪರವಾಗಿಲ್ಲ, ಅವ್ರಿಗೆ ಕೆಟ್ಟದಾಗಬೇಕು, ಅವ್ರ ಜೀವನ ಚೆನ್ನಾಗಿರಬಾರ್ದು, ಅವ್ರು ಹಾಳಾಗ್ಬೇಕು ಅಂತ ಏನೇನೋ ಮಾಡ್ತಾರೆ. ಇವರು ದ್ವೇಷಿಗಳು ಅಂತ ಅರ್ಥ, ದ್ವೇಷ್ಟರು ಅಂತ ಅರ್ಥ. ರಾಯರ ವ್ಯಾಖ್ಯಾನ ತೋರಿಸ್ತಾರೆ ಅದ್ವೇಷ್ಟ ಶಬ್ದಕ್ಕೆ. ಅಪ್ರಿಯಂ ಅಕುರುವನ್, ಅಪ್ರಿಯವಾದದ್ದು ಯಾವುದು ನಾನು ಮಾಡುವ ಈ ಪ್ರಕ್ರಿಯೆಯಿಂದ ಮತ್ತೊಬ್ಬರಿಗೆ ಕೆಟ್ಟದಾಗತ್ತೆ ಅಂತ ಗೊತ್ತಿರತ್ತೆ. ಅದವ್ರಿಗೆ ಕೆಟ್ಟದಾಗತ್ತೆ ಅಂತ ಗೊತ್ತಿದ್ರೂ ಕೂಡ ಮತ್ತೊಬ್ಬರ ಜೀವನ ಹಾಳಾಗಬೇಕು, ಅವರು ಚೆನ್ನಾಗಿರಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಮತ್ತೊಬ್ಬರ ಕೆಟ್ಟದ್ದನ್ನ ಬಯಸಿ ಮಾಡಬಾರದ ಅನೇಕ ರೀತಿಯಾಗಿರ್ತಕ್ಕಂಥ ತಂತ್ರ ಕುತಂತ್ರಗಳನ್ನ ಮಾಡ್ತಾ ಇರ್ತಾರೆ. ಇವರು ಎಂದೆಂದಿಗೂ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವುದಿಲ್ಲ. ಇವರು ಭಗವಂತನ ಭಕ್ತರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಭಿಪ್ರಾಯ. ಹಾಗಾಗಿ ಮತ್ತೊಬ್ಬರ ಹಿತವನ್ನ ಬಯಸಬೇಕು, ಸರ್ವಭೂತರಲ್ಲಿ ಒಂದು ದಯೆಯನ್ನ ಇಟ್ಕೊಳ್ಬೇಕು ಅಂತ ಅಭಿಪ್ರಾಯ. ಸರ್ವಭೂತರಲ್ಲಿ ದಯೆ ಇರಬೇಕು, ಮತ್ತೊಬ್ಬರಿಗೆ ಹಿತವನ್ನ ಬಯಸಬೇಕು ಅನ್ನೋದು ಅಭಿಪ್ರಾಯ. ಸರ್ವಭೂತಾನ ಅದ್ವೇಷ್ಟ. ಮತ್ತು ಮೈತ್ರ, ಮೈತ್ರ ಅಂದ್ರೆ ಮಿತ್ರ ಭಾವನೆ. ಮಿತ್ರಸ್ಯ ಭಾವ ಮೈತ್ರಂ ಅಂತ, ಸ್ನೇಹ ಭಾವನೆ ಎಂಬುದಿರಬೇಕಾಗಿರ್ಬೇಕು. ಅಂದ್ರೆ ನಮಗಿಂತ ಯೋಗ್ಯತೆಯಲ್ಲಿ ಕೆಳಗಿನವರು ಇರ್ತಾರೆ. ಆ ಕೆಳಗಿನವರಲ್ಲಿ ಅವರು ಕೆಳಗಿನವರು ಅಂತ ಅವರನ್ನ ನಿಂದನೆ ಮಾಡುವಂಥದ್ದು ಇತ್ಯಾದಿಗಳಲ್ಲ. ಅವರಲ್ಲಿ ನಾವು ಸ್ನೇಹ ಭಾವನೆಯನ್ನ ತೋರಿಸ್ಬೇಕು. ಅಲ್ಲಿ ನೋಡಿ, ಅದ್ವೇಷ್ಟ, ಯಾರು ನಮಗಿಂತ ಯೋಗ್ಯತೆಯಲ್ಲಿ ಉತ್ತಮರಾಗಿರ್ತಾರೋ ಅವರಲ್ಲಿ ಒಳ್ಳೆಯ ಜ್ಞಾನ ಇರಬಹುದು, ಏನೇನೋ ಅಥವಾ ಒಳ್ಳೆತನಗಳು ಜಾಸ್ತಿ, ನಮಗಿಂತಲೂ ಯೋಗ್ಯತೆಯಲ್ಲಿ ಉತ್ತಮರಾಗಿರ್ತಾರೆ. ಅವರು ಉತ್ತಮರಾಗಿದ್ದಾರೆ ಅಂತ ಅವರನ್ನ ಕಂಡು ಅಸೂಯೆ ಪಟ್ಟು ಅವ್ರ ಮೇಲೆ ದ್ವೇಷ ಮಾಡೋದು, ಅವರ ಜೀವನ ಹಾಳಾಗಬೇಕು ಅಂತ ಮಾಡಬಾರದ ಕೆಲಸವನ್ನ ಮಾಡುವಂಥದ್ದು, ಇದು ಮಾಡಿದ್ರೆ ದೇವರ ಉಪಕಾರಕ್ಕೆ, ದೇವರ ಕೃಪಾದೃಷ್ಟಿಗೆ ಪಾತ್ರರಾಗಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಮೈತ್ರ, ಯಾರು ನಮಗಿಂತ ಯೋಗ್ಯತೆಯಲ್ಲಿ ಕೆಳಗಿರ್ತಾರೋ ಅವರಲ್ಲಿ ನಾವು ಸ್ನೇಹ ಭಾವನೆಯನ್ನ ಮಾಡಬೇಕು. ಅಥವಾ ಕರುಣೆ, ಅಂತವ್ರ ಮೇಲೆ ಕೃಪಾ ಭಾವನೆ, ಅನುಕಂಪೆಯನ್ನ ತೋರಿ ನಮ್ಮಿಂದ ಆಗುವಂತಹ ಸಹಕಾರವನ್ನು ಅವರಿಗೆ ನೀಡುವಂಥದ್ದು, ಇದು ಬೇಕು. ಮೈತ್ರ ಕರುಣ ಏವಚ, ಕರುಣ ಏವ, ಇದೆಲ್ಲವೂ ಬೇಕು. ಎಲ್ಲವೂ ಬೇಕು ಅಂತ. ಅದ್ವೇಷ್ಟ ಏವ, ಸರ್ವಭೂತಾನಾಂ ಅದ್ವೇಷ್ಟ ಏವ, ಸರ್ವಭೂತಾನ ಮೈತ್ರ ಏವ, ಸರ್ವಭೂತಾನಾಂ ಕರುಣ ಏವ, ಎಲ್ಲರ ಮೇಲೂ ಕಾರುಣ್ಯವನ್ನು ಯಾರಿಟ್ಕೊಂಡಿರ್ತಾರೋ. ಮತ್ತು ನಿರ್ಮಮಃ, ಕೆಲವರು ಹೇಗಂದ್ರೆ ಮಮಕಾರ ಜಾಸ್ತಿ, ನಾನು ನನ್ನದು ಅಂತ, ಅಂದ್ರೆ ತನ್ನನ್ನೇ ತಾನು ಹೊಗಳ್ಕೊಂಡೇ ಜೀವನ ಕಳೀತಾರೆ. ಒಂದು ಸುಭಾಷಿತಕಾರ ಹೇಳ್ತಾರೆ, ಉಷ್ಟ್ರಾನಾಂಚ ವಿವಾಹೇಶು ಗೀತಂ ಗಾಯಂತಿ ಗರ್ಧವಾಹ. ಅಂದ್ರೆ ಒಂದು ಒಂಟೆಗಳ ಮದುವೆ, ಆ ಒಂಟೆಗಳ ಮದುವೆಯಲ್ಲಿ ಹಾಡು ಹೇಳಲಿಕ್ಕೆ ಯಾರು ಅಂದ್ರೆ ಕತ್ತೆಗಳು ಹಾಡು ಹೇಳ್ತಾ ಇದ್ವಂತೆ. ಪರಸ್ಪರಂ ಪ್ರಶಂಸಂತಿ ಅಹೋರೂಪಂ ಅಹೋಧ್ವನಿ ಅಂತ, ಪರಸ್ಪರವಾಗಿ ಹೊಗಳುವಿಕೆ. ಕತ್ತೆಗಳು ಒಂಟೆಗಳನ್ನು ಹೊಗಳ್ತಾ ಇದ್ದಾವೆ, ಆಹಾ ಎಂಥ ಸೌಂದರ್ಯ ಅಂತ. ಒಂಟೆಗಳು ಕತ್ತೆಗಳ ಧ್ವನಿಯನ್ನ ವರ್ಣನೆ ಮಾಡ್ತಿದ್ದೇವೆ, ಆಹಾ ಎಂಥ ಧ್ವನಿ ನಿಮ್ದು ಅಂತ, ಎಂಥ ಕಂಠ ಅಂತ. ಯಾಕಂದ್ರೆ ಒಂಟೆಯ ರೂಪವನ್ನು ಹೊಗಳೋರು ಯಾರು ಇಲ್ಲ, ಕತ್ತೆಯ ಧ್ವನಿಯನ್ನು ಹೊಗಳೋರು ಯಾರು ಇಲ್ಲ. ಅದಕ್ಕೇನ್ ಮಾಡೋಣ, ಯಾರು ಹೊಗಳಲ್ಲಲ್ವಾ, ಎರಡು ಕೆಲಸ ಮಾಡೋಣ. ಒಂದು, ನಮ್ಮನ್ನ ನಾವು ಹೊಗಳ್ಕೊಳ್ಳೋದು, ಇನ್ನೊಂದು ನನ್ನನ್ನ ನೀನು ಹೊಗಳುತ್ತೇನೆ, ನಿನ್ನನ್ನ ನಾನು ಹೊಗಳುತ್ತೇನೆ ಅಂತ. ಹೀಗೆ ಪರಸ್ಪರವಾಗಿ ಹೊಗಳಿಕೊಂಡಿರುವಂಥದ್ದು ಇದು ದೊಡ್ಡ ಅನರ್ಥಕ್ಕೆ ಕಾರಣ. ಆತ್ಮಪ್ರಶಂಸೆ ಅಂತ ಹೇಳ್ತಾರೆ, ನಮ್ಮ ಭಾಗವತ ಸಾರೋದ್ಧಾರ ಪಾಠದಲ್ಲೂ ಬಂದಿದೆ ಇದು. ಆತ್ಮಪ್ರಶಂಸೆ, ತಮ್ಮನ್ನೇ ತಾವು ಹೊಗಳಿಕೊಂಡಿರುವಂಥದ್ದು, ದಿನಪೂರ್ತಿ ಜೀವನ ಪೂರ್ತಿ ಅದೇ ಕೆಲಸ, ತಮ್ಮನ್ನು ತಾವು ಹೊಗಳಿಕೊಂಡಿರೋದು. ಮತ್ತೊಬ್ಬರನ್ನೆಲ್ಲರನ್ನೂ
ಕೀಳಾಗಿ ನೋಡುವಂಥದ್ದು, ತಮ್ಮನ್ನ ತಾವು ಹೊಗಳಿಕೊಳ್ಳಿರುವಂಥದ್ದು ಮಮ ಅಹಂಕಾರ, ನಾನು 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 ಅನ್ನೋದು ಜಾಸ್ತಿ. ಅಂತಹ ಮಮಕಾರವನ್ನು ಬಿಡಬೇಕು. ಅದು ಬಿಟ್ರೆ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ. ಭಗವಂತ ಇವನು ನನ್ನ ಭಕ್ತ ಎಂಬುದಾಗಿ ಕೃಪೆಯನ್ನ ತೋರ್ತಾನೆ. ಇಲ್ಲದೆ ಹೋದರೆ ಭಗವಂತನ ಕೃಪಾ ದೃಷ್ಟಿಗೆ ಪಾತ್ರರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಅಹಂಕಾರ ಜಾಸ್ತಿ. ನಾನು 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 ಎಂಬುವಂಥದ್ದು ಅಹಂಕಾರ ಜಾಸ್ತಿ. ಎಲ್ಲದರಲ್ಲೂ ನಾನು, ನನಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರವೇ ಇಲ್ಲ, ನನಗೆಲ್ಲವೂ ಗೊತ್ತು, ಎಲ್ಲರಿಗಿಂತ ದೊಡ್ಡವನು ನಾನು, ಎಲ್ಲರೂ ನನ್ನ ಮೂಗಿನ ನೆರಕ್ಕಿರಬೇಕು ಹೊರತು ನಾನು ಮತ್ತೊಬ್ಬರಿಗೆ ಹೊಂದ್ಕೊಂಡು ಹೋಗ್ತೇನೆ ಅನ್ನೋ ಭಾವನೆ ಇರೋದಿಲ್ಲ. ಇದೆಲ್ಲ ಅಹಂಕಾರದ ಪ್ರವೃತ್ತಿಗಳು. ಅಂತ ಅಹಂಕಾರ ಇದ್ದಂತ ಮನುಷ್ಯನು ಎಂದೆಂದಿಗೂ ಜೀವನದಲ್ಲಿ ಉದ್ಧಾರವಾಗುವುದಿಲ್ಲ, ಭಗವಂತನ ಕೃಪೆಗೆ ಪಾತ್ರರಾಗುವುದಿಲ್ಲ. ಮತ್ತು ಸುಖ ಬರಲಿ, ಲಾಭ ಬರಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಸನ್ಮಾನಗಳು ಏನೇ ಆಗಲಿ ಅಹಂಕಾರವನ್ನು ಪಡುವಂಥದ್ದಾಗಬಾರದು. ಅದೆಲ್ಲ ದೇವರ ಕೃಪೆಯಿಂದ, ದೇವರ ಆಶೀರ್ವಾದದಿಂದ ಬಂದದ್ದೇ ಹೊರತು ನಾನೇ ಏನು ಮಾಡ್ಕೊಂಡ್ಬಿಟ್ಟಿದ್ದೇನೆ ಎಂಬತಕ್ಕಂಥ ದರ್ಪ ಬರಬಾರದು. ನಿರಹಂಕಾರ. ಸಮದುಃಖ ಸುಖ, ಸುಖ ಮತ್ತು ದುಃಖ, ಲಾಭ ಮತ್ತು ನಷ್ಟ ಎಲ್ಲಾ ಸಂದರ್ಭದಲ್ಲೂ ಸಮಾನವಾದ ಮನಸ್ಥಿತಿ. ಸ್ವಲ್ಪ ಏನಾದ್ರೂ ಒಳ್ಳೇದಾಯ್ತು ಅಂತ ಆದಾಗ ಆ ವ್ಯಕ್ತಿಯನ್ನು ಹೆಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಅಹಂಕಾರ ದರ್ಪವನ್ನು ತೋರುವಂಥದ್ದು. ಅದೇ ದುಃಖ ಬಂತು ಅಂತ ಆದ್ರೆ ಯಾರ ಕಾಲ ಬೇಕಾದ್ರೂ ಹೆಡ್ಲಿಕ್ಕೆ ತಯಾರಾಗುವಂಥದ್ದು. ಅದೆಲ್ಲ ತಪ್ಪು. ಈ ಒಂದು ಸಮಾನವಾದ ಮನಸ್ಥಿತಿ ಇರಬೇಕು. ಏನೋ ಸ್ವಲ್ಪ ಒಳ್ಳೇದಾದ ಕೂಡಲೇ ಅಹಂಕಾರವನ್ನು ತೋರುವುದು, ಏನೋ ಕಠಿಣ ಪರಿಸ್ಥಿತಿಗೆ ಬಂದ ಕೂಡಲೇ ಮೆತ್ತಗಾಗಿ ಕಣ್ಣೀರಿಡುವಂಥದ್ದು, ಇದು ಅಲ್ಲ. ಆ ಕಣ್ಣೀರಿಡುವಂತ ಪರಿಸ್ಥಿತಿ ಬರಲೇಬಾರದು. ಯಾಕೆಂದ್ರೆ ನಾವು ಸುಖ ಬಂದಾಗ ಒಳ್ಳೆಯ ತರದಲ್ಲಿದ್ದಾಗ ಸರಿ ಇದ್ದಾಗ, ಕಷ್ಟದಲ್ಲಿ ನಮ್ಮ ಕೈ ಹಿಡಿಲಿಕ್ಕೆ ಯಾರೊಬ್ಬರು ಬಂದೇ ಬರ್ತಾರೆ. ನಮ್ಮ ಕೈ ಸುಖ ಬಂದಾಗ ನಾವು ದರ್ಪವನ್ನು ತೋರಿಸಿದ್ರೆ, ಕಷ್ಟ ಬಂದಾಗ ಮತ್ತೊಬ್ರು ಏನ್ ಮಾಡ್ತಾರೆ, ಆಗ ಅಷ್ಟು ಹಾರಾಡ್ದ ಈಗ ಅನುಭವಿಸ್ಲಿ ಅಂತ ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಸುಖ ಬಂದಾಗ ಹಿಗ್ಲೂಬಾರ್ದು, ದುಃಖ ಬಂದಾಗ ಕುಗ್ಗುವಂತ ಪರಿಸ್ಥಿತಿ ಕೂಡ ನಮಗೆ ಬರೋದಿಲ್ಲ. ಸಮದುಃಖ ಸುಖ. ಕ್ಷಮಿಸುವ ಒಂದು ಸ್ವಭಾವ. ಯಾರೋ ಏನೋ ಗೊತ್ತಿಲ್ಲದೆ ಅಪರಾಧವನ್ನ ಮಾಡಿದ್ರೆ ಅದನ್ನೇ ಜೀವನ ಪೂರ್ತಿ ಆಡ್ಕೊಂಡು ಇರುವಂತದ್ದೆಲ್ಲ, ಅದನ್ನ ಸಹಿಸಿ ಮುಂದೋಗುವಂಥದ್ದು. ಹೀಗೆಲ್ಲ ಯಾರಿರ್ತಾರೋ ಅವ್ರು ಮದ್ಭಕ್ತ ಅಂತ ಮುಂದೆ, ಅವರು ನಿಜವಾಗಿ ನನ್ನ ಭಕ್ತ, ಅಂತವರಿಗೆ ನನ್ನ ಮೇಲೆ ಭಕ್ತಿ ಇನ್ನೂ ನಿರಂತರವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅವನನ್ನು ನಾನು ನನ್ನ ಭಕ್ತ ಅಂತ ಸ್ವೀಕಾರ ಮಾಡ್ತೇನೆ, ಸ್ವೀಕರಿಸಿ ಅನುಗ್ರಹವನ್ನ ಮಾಡ್ತೇನೆ ಅಂತ. ಎಲ್ಲ ಒಳ್ಳೊಳ್ಳೆ ಸದ್ಗುಣಗಳು. ಅದು ನೋಡಿ, ಕೃಷ್ಣ ಹೇಳುವಂತ ಗುಣಗಳನ್ನ ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ತಾ ಹೋದ್ವಿ ಅಂತಾದ್ರೆ ಎಷ್ಟು ಒಂದು ಒಳ್ಳೆ ವ್ಯಕ್ತಿಗಳು ನಾವಾಗ್ತೇವೆ ಅಂದ್ರೆ, ನಮ್ಮಂತ ಒಳ್ಳೆ ವ್ಯಕ್ತಿ ಮತ್ತೊಬ್ಬರಿರ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ರೀತಿಯಾದ ಭಗವದ್ ಭಕ್ತ ಮತ್ತೊಬ್ಬರಿರ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ದೇವರ ಕೃಪೆಗೆ ನಾವು ಪಾತ್ರ ಆಗ್ತೇವೆ. ಒಂದು ನಮ್ಮಲ್ಲಿ ಒಳ್ಳೆತನವನ್ನ ಅಳವಡಿಸಿಕೊಂಡು ನೆಮ್ಮದಿ ಜೀವನ ನಡೆಸಬಹುದು, ಅದರ ಜೊತೆಗೆ ದೇವರ ಕೃಪೆಗೆ ಪಾತ್ರರಾಗ್ತೇವೆ. ಇದಕ್ಕಿದ್ದೇನೇನ್ ಬೇಕು ಜೀವನದಲ್ಲಿ? ನೆಮ್ಮದಿ, ದೇವರ ಕೃಪೆ ಇದಿದ್ರೆ ಮತ್ತೆಲ್ಲವೂ ನಮ್ಮ ಜೊತೆ ಇದ್ದಂತೆ. ಮತ್ತೆ ಯಾವ್ದು ಇಲ್ಲದೆ ಹೋದ್ರೂ ಕೂಡ ತೊಂದರೆ ಇಲ್ಲ. ಹಾಗಾಗಿ ಈ ಎಲ್ಲಾ ಒಂದು ಸದ್ಗುಣಗಳನ್ನ ಅವಶ್ಯವಾಗಿ ನಮ್ಮಲ್ಲಿ ಅಳವಡಿಸಿಕೊಳ್ಳಲೇಬೇಕು ಅನ್ನೋ ಒಂದು ಕಾಳಜಿಯಿಂದ ಕೃಷ್ಣ ಹೇಳತಕ್ಕಂಥ ಮಾತಿದು. ಇದು ಮುಂದಿನ ಶ್ಲೋಕದಲ್ಲೂ ಒಂದಷ್ಟು ಮುಂದುವರಿಯುತ್ತೆ. ಇದಿಷ್ಟು ನೋಡೋಣ ಇವಾಗ. ಸರ್ವಭೂತಾನಾಂ ಅದ್ವೇಷ್ಟ, ಎಲ್ಲರಲ್ಲೂ ದ್ವೇಷವನ್ನ ಮಾಡದೇ ಇರುವಿಕೆ ಮತ್ತು ಮತ್ತೊಬ್ಬರಿಗೆ ಕೆಟ್ಟದ್ದನ್ನ ಮಾಡದೇ ಇರುವಿಕೆ. ಮೈತ್ರ ಅಥವಾ ಅದ್ವೇಷ್ಟ ಅನ್ಲಿಕ್ಕೆ ನಮಗೆ ಸಮಾನನಾದವರು ಅಥವಾ ನಮಗಿಂತ ಉತ್ತಮರಾದವರನ್ನ ಕಂಡು ಅಸೂಯೆ ಪಡದೇ ಇರುವಿಕೆ. ಅವರಲ್ಲಿರುವಂತ ಗುಣವನ್ನು ನಮ್ಮಲ್ಲಿ ತೆಗೆದುಕೊಳ್ಳುವ ಪ್ರಯತ್ನ ಮಾಡಬೇಕೆ ಹೊರತಾಗಿ ನಮ್ಮಲ್ಲಿಲ್ಲದ ಸದ್ಗುಣಗಳು ಅವರಲ್ಲಿದೆ ಅಂತ ಹೇಳಿ ಅವರನ್ನ ಅವ್ರನ್ನ ನೋಡಿ ಅಸೂಯೆ ಪಡುವುದು, ಅವರನ್ನು ದ್ವೇಷ ಮಾಡುವುದು, ಆ ವ್ಯಕ್ತಿಗಳ ಬಗ್ಗೆ ಅಪಪ್ರಚಾರಾದಿಗಳನ್ನ ಮಾಡುವಂಥದ್ದು, ಇದೆಲ್ಲವೂ ಕೂಡ ಪಾಪಕ್ಕೆ ಕಾರಣವಾಗತ್ತೆ, ವ್ಯಕ್ತಿಯ ದುಃಖಕ್ಕೆ ಕಾರಣವಾಗತ್ತೆ ಅನ್ನುವಂಥ ಅಭಿಪ್ರಾಯ. ಮೈತ್ರ, ನಮಗಿಂತ ಯೋಗ್ಯತೆಯಲ್ಲಿ ಯಾರು ಕೆಳಗಿನವರು ಇರ್ತಾರೋ ಅವರ ಮೇಲೆ ಮೈತ್ರ ಭಾವನೆ ಇರಬೇಕು. ಕರುಣಃ ಏವಚ, ಮತ್ತು ಅವರ ಮೇಲೆ ಅನುಕಂಪೆ ಇದ್ದು ನಮ್ಮಿಂದ ಎಷ್ಟು ಸಾಧ್ಯವೋ ಅವರಿಗೆ ಮಾರ್ಗದರ್ಶನ ಮಾಡಬೇಕು, ಅವರಿಗೆ ತಿದ್ದಿ ಬುದ್ಧಿಯನ್ನು ಹೇಳಬೇಕು. ನಿರ್ಮಮಃ, ಮಮಕಾರ, ನಾನು 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 ಎಂಬತಕ್ಕಂತಹ ಒಂದು ನಾನು ಎಂಬುವಂತ ಕೆಟ್ಟ ಭಾವನೆ, ದುರ್ಭಾವನೆ ಇರುತ್ತಲ್ಲ, ಅದನ್ನು ಬಿಡಬೇಕು. ನಿರಹಂಕಾರ, ಅಹಂಕಾರ ಭಾವನೆಯನ್ನು ಬಿಡುವಿಕೆ. ಸಮದುಃಖ ಸುಖ, ಸುಖ ಬರಲಿ ದುಃಖ ಬರಲಿ, ಲಾಭ ಬರಲಿ ನಷ್ಟ ಇರಲಿ, ಸನ್ಮಾನ ಬರಲಿ ಅವಮಾನವಾಗಲಿ, ಎಲ್ಲಾ ಸಂದರ್ಭದಲ್ಲೂ ಕೂಡ ಸಮಾನವಾದ ಮನಸ್ಥಿತಿಯನ್ನು ಇಟ್ಟುಕೊಂಡಿರಬೇಕು. ಎಲ್ಲರನ್ನೂ ಕ್ಷಮಿಸುವ ಒಂದು ಸ್ವಭಾವ ಇರಬೇಕು. ಹೀಗೆಲ್ಲ ಇದ್ದವನು ಅವನು ಮದ್ಭಕ್ತ, ಅವನು ನಿಜವಾಗಿ ನನ್ನ ಭಕ್ತನಾಗ್ತಾನೆ ಅನ್ನೋದು ಕೃಷ್ಣ ಮುಂದೆ ಹೇಳ್ತಾನೆ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ, ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ. ಶ್ರೀಕೃಷ್ಣ.